ನಮಸ್ತೆ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಪ್ರತಿಭಾ ಚಾನಲ್. ಮೊಟ್ಟೆಯನ್ನು ಉಪಯೋಗಿಸ್ಕೊಂಡು ಯಾವಾಗಲೂ ಆಮ್ಲೆಟ್ ಬುರ್ಜಿ ಮಾಡುವುದಕ್ಕಿಂತ ಒಂದು ಸಲ ಈ ಥರ ರೆಸಿಪಿಯನ್ನು ಟ್ರೈ ಮಾಡ್ಕೊಂಡು ನೋಡಿ, ನಿಮಗೂ ಇಷ್ಟವಾಗುತ್ತೆ. ಊಟದ ಜೊತೆ ಸೈಡ್ ಡಿಶ್ ತುಂಬ ಚೆನ್ನಾಗಿರುತ್ತೆ. ತುಂಬ ಕಡಿಮೆ ಸಮಯದಲ್ಲಿ ಮಾಡ್ಕೋಬಹುದು. ಬನ್ನಿ ಹಾಗಾದರೆ ಮಾಡುವ ವಿಧಾನ ನೋಡೋಣ. ನಾನಿಲ್ಲಿ 4 ಮೊಟ್ಟೆಯನ್ನು ತಗೊಂಡಿದ್ದೇನೆ. ಬೇಯಿಸಿ ಸಿಪ್ಪೆ ತೆಗೆದು ಇಟ್ಟಿದ್ದೇನೆ. ಇವಾಗ ಇದನ್ನು ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಯೆಲ್ಲೋ ಕಲರ್ ಸಪ್ರೇಟಾಗಿ ಮಾಡ್ಕೋಬೇಕು, ವೈಟ್ ಕಲರನ್ನು ಸಪ್ರೇಟಾಗಿ ಮಾಡ್ಕೋಬೇಕು. ಮೊಟ್ಟೆಯಲ್ಲಿರುವಂತಹ ವೈಟ್ ಕಲರನ್ನು ಮಾತ್ರ ಕಟ್ ಮಾಡಬೇಕು, ಯೆಲ್ಲೋ ಕಲರ್ ಕಟ್ ಮಾಡ್ಕೋಬಾರ್ದು. ನೋಡಿ, ನಾನು ಈ ಥರ ಕಟ್ ಮಾಡ್ಕೊಂಡಿದ್ದೇನೆ. ಈಗ ಇದನ್ನು ಸೈಡಿಗೆ ಇಡೋಣ. ಮೊಟ್ಟೆಯನ್ನು ಫ್ರೈ ಮಾಡೋದಕ್ಕೆ ನಾನಿಲ್ಲೊಂದು ಪ್ಯಾನಿಗೆ ಎಣ್ಣೆ ಬಿಸಿ ಆಗಲಿಕ್ಕೆ ಇಟ್ಟಿದ್ದೇನೆ. ಇದಕ್ಕೆ ಒಂದು ಅರ್ಧ ಸ್ಪೂನಿನಷ್ಟು ಉಪ್ಪು, ಒಂದು ಅರ್ಧ ಸ್ಪೂನಿನಷ್ಟು ಚಿಲ್ಲಿ ಪೌಡರ್ ಹಾಗೂ 1/4 ಸ್ಪೂನಿನಷ್ಟು ಅರಶಿನ. ಇದನ್ನು ಸ್ವಲ್ಪ ಉರಿಯಲ್ಲಿ ಫ್ರೈ ಮಾಡಬೇಕು. ಈ ಥರ ಚೆನ್ನಾಗಿ ಫ್ರೈ ಆದ ನಂತರ ನಾವು ಕಟ್ ಮಾಡಿಟ್ಟ ವೈಟ್ ಮೊಟ್ಟೆಯನ್ನು ಹಾಕೋಣ. ಈ ರೀತಿ ಎಲ್ಲ ಮೊಟ್ಟೆಯನ್ನು ಹಾಕಿದ ನಂತರ ನಾವು ಮೀಡಿಯಂ ಫ್ಲೇಮ್ನಲ್ಲಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈ ಥರ ಫ್ರೈ ಮಾಡಿಕೊಂಡ್ರೆ ನಮಗೆ ಕ್ರಿಸ್ಪಿಯಾಗಿ ಬರುತ್ತೆ. ಕಲರ್ ಚೇಂಜ್ ಆಗುವವರೆಗೆ ಫ್ರೈ ಮಾಡ್ಕೋಬೇಕು. ಇವಾಗ ಕಲರ್ ಚೇಂಜ್ ಆಗಿದೆ ನೋಡಿ. ಇವಾಗ ನಾವು ಎಲ್ಲ ಮೊಟ್ಟೆಯನ್ನು ಸಪ್ರೇಟಾಗಿ ತೆಗೆದು ಬಿಡೋಣ. ಎಲ್ಲ ಮೊಟ್ಟೆಯನ್ನು ಸಪ್ರೇಟಾಗಿ ತೆಗೆದಿಟ್ಟಾದ ನಂತರ ಇವಾಗ ನಾವು ಅದೇ ಕಡಾಯಿಗೆ ಸ್ವಲ್ಪ ಎಣ್ಣೆಯನ್ನು ಹಾಕಬೇಕು. ನಂತರ ನಾನಿಲ್ಲಿ 1/4 ಸ್ಪೂನಿನಷ್ಟು ಸೋಂಪನ್ನು ಹಾಕ್ಕೊಂಡಿದ್ದೇನೆ. ಅದಾದ ನಂತರ ನಾನು ಒಂದಿಲ್ಲಿ ದೊಡ್ಡ ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೇನೆ. ಇದನ್ನು ಕೂಡ ಸೇರಿಸಬೇಕು. ಇದು ಚೆನ್ನಾಗಿ ಫ್ರೈ ಆಗಬೇಕು. ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡಿಕೊಳ್ಬೇಕು. ನಾನಿಲ್ಲಿ ಒಂದು ಅರ್ಧ ಸ್ಪೂನಿನಷ್ಟು ಉಪ್ಪು ಹಾಕ್ಕೊಂಡಿದ್ದೇನೆ. ಉಪ್ಪನ್ನು ಮೊದಲೇ ಹಾಕ್ಕೊಂಡ್ರೆ ಈರುಳ್ಳಿ ಬೇಗನೆ ಬೇಯುತ್ತೆ, ಅದಕ್ಕೋಸ್ಕರ ನಾನು ಮೊದಲೇ ಹಾಕ್ಕೊಂಡಿದ್ದೇನೆ. ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ ಇವಾಗ ನಾನಿಲ್ಲಿ 1 ಸ್ಪೂನಿನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಆ್ಯಡ್ ಮಾಡ್ಕೊಂಡಿದ್ದೇನೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟಿನ ಹಸಿ ವಾಸನೆ ಹೋಗುವ ತನಕ ನಾವು ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ನಂತರ ನಾನಿಲ್ಲಿ ಮೆಣಸಿನಕಾಯಿ ಅಂದರೆ 4 ಮೆಣಸಿನಕಾಯಿಯನ್ನು ಸಣ್ಣದಾಗಿ ಉದ್ದವಾಗಿ ಕಟ್ ಮಾಡ್ಕೊಂಡಿದ್ದೇನೆ. ಇದು ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ಈ ಥರ ಫ್ರೈ ಆದ ನಂತರ ನಾನಿಲ್ಲಿ 2 ಮೀಡಿಯಮ್ ಸೈಜಿದ್ದು ಟೊಮೆಟೊ ತಗೊಂಡಿದ್ದೇನೆ. ಇದನ್ನು ಕೂಡ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೇನೆ. ಈಗ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಟೊಮೆಟೊ ಚೆನ್ನಾಗಿ ಬೇಯಬೇಕು. ಇದು ಬೇಯಬೇಕಾದ್ರೆ ನಾವು ಒಂದು 2-3 ನಿಮಿಷಗಳ ಕಾಲ ಮುಚ್ಚಳವಿಟ್ಟು ಬೇಯಿಸೋಣ. ಇದನ್ನು ಬೇಯಿಸುವಾಗ ಗ್ಯಾಸನ್ನು ಲೋ ಫ್ಲೇಮ್ನಲ್ಲಿ ಇಡಬೇಕು. ನೋಡಿ, 2-3 ನಿಮಿಷಗಳ ಕಾಲ ಬೆಂದಿದೆ. ಈಗ ಟೊಮೆಟೊ ಹಾಗೂ ಈರುಳ್ಳಿ ಚೆನ್ನಾಗಿ ಬೆಂದಿದೆ. ನೋಡಿ, ಈ ಥರ ಟೊಮೆಟೊ ಚೆನ್ನಾಗಿ ಕರಗಬೇಕು. ನೋಡಿ, ಈಗ ಕರೆಕ್ಟ್ ಆಗಿದೆ. ಈಗ ನಾವು ಇದಕ್ಕೆ ಸ್ವಲ್ಪ ಅರಿಶಿನ ಪೌಡ್ರ್ ಹಾಕಬೇಕು, ಒಂದು 1/4 ಸ್ಪೂನಿನಷ್ಟು. ನಂತರ ನಾವು ಒಂದು 3/4 ಸ್ಪೂನಿನಷ್ಟು ಕರಿಮೆಣಸು ಪೌಡ್ರು ಅದನ್ನು ಕೂಡ ಆ್ಯಡ್ ಮಾಡಬೇಕು. ನಂತರ 1 ಸ್ಪೂನಿನಷ್ಟು ಚಿಲ್ಲಿ ಪೌಡ್ರು ಹಾಗೂ 1 ಸ್ಪೂನಿನಷ್ಟು ಧನಿಯಾ ಪೌಡ್ರು, 1/4 ಸ್ಪೂನಿನಷ್ಟು ಗರಂ ಮಸಾಲ ಪೌಡ್ರು. ಈಗ ಎಲ್ಲ ಮಸಾಲೆಗಳನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಡ್ರೈ ಮಸಾಲೆಗಳನ್ನು ಹಾಕ್ಕೊಳ್ಳುವಾಗ ಗ್ಯಾಸನ್ನು ಲೋ ಫ್ಲೇಮ್ನಲ್ಲೇ ಇಟ್ಕೋಬೇಕು. ಮಸಾಲೆಗಳನ್ನು ನಾವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೇವೋ ಅಷ್ಟು ಚೆನ್ನಾಗಿ ಗ್ರೇವಿ ಚೆನ್ನಾಗಿ ಬರುತ್ತೆ. ನೋಡಿ ವೀಕ್ಷಕರೇ, ಈಗ ನಾವು ಇದನ್ನು ಫ್ರೈ ಮಾಡಿಕೊಂಡಂತಹ ಮೊಟ್ಟೆಯನ್ನು ಸೇರಿಸೋಣ. ಈಗ ಇದೆಲ್ಲವನ್ನು ಮಿಕ್ಸ್ ಮಾಡಿಕೊಳ್ಬೇಕು. ನೋಡಿ, ಚೆನ್ನಾಗಿ ಮಿಕ್ಸ್ ಆದ ನಂತರ
ನಾವು ಕೊನೆಯದಾಗಿ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕಬೇಕು. ನೋಡಿ ವೀಕ್ಷಕರೇ, ನಮ್ಮದು ಎಗ್ ಫ್ರೈ ಮಸಾಲ ರೆಡಿಯಾಗಿದೆ. ನೀವು ಕೂಡ ಟ್ರೈ ಮಾಡಬೇಕು. ಮೊಟ್ಟೆಯನ್ನು ಬಳಸ್ಕೊಂಡು ನಾವು ಬುರ್ಜಿ ಆಮ್ಲೆಟ್ ಮಾಡೋದಕ್ಕಿಂತ ಈ ಥರ ಒಂದು ಎಗ್ ಫ್ರೈ ಮಸಾಲವನ್ನು ಟ್ರೈ ಮಾಡಿ ವೀಕ್ಷಕರೇ, ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ನನ್ನ ಈ ರೆಸಿಪಿ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ, ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ. ಥ್ಯಾಂಕ್ ಯು.